ಬೆಂಗಳೂರಲ್ಲಿ ವಾಹನ ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಾಗಿರಬಹುದು ಅಥವಾ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲೇ ಆಗಿರಬಹುದು, ಪಾದಚಾರಿ ಮಾರ್ಗದಲ್ಲಾಗಿರಬಹುದು, ರಸ್ತೆಯಲ್ಲಾಗಿರಬಹುದು, ಮೈಯೆಲ್ಲ ಕಣ್ಣಾಗಿಸಿಕೊಂಡಿದ್ರೂ ಕೂಡ ಅವಾಂತರ ಅಪಘಾತಗಳು ತಪ್ಪಿದ್ದಲ್ಲ. ಅಂಥದ್ದೇ ಒಂದು ಅವಾಂತರ ಇಲ್ಲೂ ಕೂಡ ನಡೆದಿದೆ ನೋಡಿ. ಬೆಂಗಳೂರಿನ ಯಮಗುಂಡಿಗೆ ಮಹಿಳೆ ಬಲಿಯಾಗಿದ್ದಾಳೆ. ಈ ಗುಂಡಿಗಳ ತಾಪತ್ರಯ ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಆಡುಗೋಡಿಯಲ್ಲಿ ಅಪಘಾತ ಆಗಿತ್ತು, ಮಹಿಳೆ ಈಗ ಬಲಿಯಾಗಿದ್ದಾಳೆ ಅನ್ನುವಂಥ ಮಾಹಿತಿ. 49 ವರ್ಷದ ಅಮಲ ರಸ್ತೆ ಗುಂಡಿಗೆ ಸಾವಿಗೀಡಾಗಿರುವಂತಹ ಮಹಿಳೆ. ಟಿಪ್ಪರ್ ಹರಿದು ಆಕೆ ಕಾಲು ಕಳೆದುಕೊಂಡಿದ್ಲು. ಆಕೆ ಈಗ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ. ತೀವ್ರವಾಗಿ ಗಾಯಗೊಂಡಿದ್ಲು ಮಹಿಳೆ. ಚಿಕಿತ್ಸೆಯನ್ನೇನೋ ನೀಡಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಬೆಂಗಳೂರಿನ ಆನೆಪಾಳ್ಯ ಮೂಲದ ಅಮಲ. ಯಮಗುಂಡಿಗಳು ಬಲಿಗಾಗಿ ಕಾಯ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ವಾಸ ಆಗುತ್ತೆ. ರಸ್ತೆಗೂ ಗುಂಡಿಗಳು. ಗುಂಡಿಯನ್ನ ಮುಚ್ಚಿದ ನಂತರದಲ್ಲಿ 2 ದಿನದ ನಂತರ ಮತ್ತಷ್ಟು ಗುಂಡಿಗಳು. ಈಗ ಸದ್ಯ ಒಂದು ಗುಂಡಿಗೆ ಬಲಿಯಾಗಿರೋದು ಅದೇ ಗುಂಡಿ. ಆ ಗುಂಡಿ ಇತ್ತು, ಗುಂಡಿ ಈ ಟಿಪ್ಪರ್ ಹರಿದಿರೋದು ಕಾಲ್ ಮೇಲೆ, ಕಾಲು ಕಟ್ಟಾಗಿತ್ತು. ಆ ನಂತರದಲ್ಲಿ ಈಗ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ. ತೀವ್ರವಾಗಿ ಗಾಯಗೊಂಡಿದ್ಲು ಮಹಿಳೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ. 49 ವರ್ಷದ ಅಮಲ ರಸ್ತೆ ಗುಂಡಿಗೆ ಬಲಿಯಾಗಿದ್ದಾಳೆ. ಆಡುಗೋಡಿಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಈ ಘಟನೆ ನಡೆದ ನಂತರವಾದ ಎಚ್ಚೆತ್ತುಕೊಂಡ್ರ ಅಂತ ಗಮನಿಸಿದ್ರೆ ಅದು ಕೂಡ ಇಲ್ಲ, ಇನ್ನೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಅದೆಷ್ಟು ಗುಂಡಿಗಳಿಗೆ ಎಷ್ಟು ಬಲಿಯಾಗಬೇಕು, ಎಷ್ಟು ಬಲಿಯ ನಂತರ GBA ಎಚ್ಚೆತ್ತುಕೊಳ್ಳುತ್ತೆ ಅಂತ ಹೇಳಿಬಿಟ್ರೆ ಎಲ್ಲರೂ ಕೂಡ ಹುಷಾರಾಗಿ ಓಡಾಡಬಹುದೇನೋ. ಇಂಥ ಅದೆಷ್ಟು ಬಲಿಗಳು ಇನ್ನೂ ಆಗಬೇಕು. ಸರಿ, ಈ ಘಟನೆ ನಡೀತು, ಅದರ ನಂತರ ಆದರೂ ಎಚ್ಚೆತ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಅದು ಕೂಡ ಇಲ್ಲ. ಡೀಟೇಲ್ಸ್ ಏನಿದೆ ಸತ್ತಾರ್? ಅಶ್ವಿನಿ, ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರೊಂದೋ ನಿರ್ಲಕ್ಷ್ಯಕ್ಕೆ ಇಲ್ಲಿ ಇನ್ಯಾರೋ ಬಲಿಯಾಗಿದ್ದಾರೆ. ಮೃತ ಅಮಲ್ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ನೀರವ ಮೌನ ಆವರಿಸಿದೆ. ಒಂದು ಕಡೆ ಮೃತದೇಹದ ಮುಂದೆ ಇದೀಗ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆಂದರೆ ಯಾರೊಂದೋ ನಿರ್ಲಕ್ಷ್ಯ ಇನ್ಯಾರೋ ಬಲಿಯಾಗಿರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಘಟನೆ. ಅಮಲ ತನ್ನ ಪಾಡಿಗೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಟಿಪ್ಪರ್ ಏಕಾಏಕಿ ಡಿಕ್ಕಿಯಾಗುತ್ತೆ. ಡಿಕ್ಕಿಯಾಗಿ ಬಿದ್ದಂತಹ ಸಂದರ್ಭದಲ್ಲಿ ಆಯತಪ್ಪಿ ರಸ್ತೆಗೆ ಬಿದ್ದಂತಹ ಸಂದರ್ಭದಲ್ಲಿ ಅವರ ಕಾಲ ಮೇಲೇನೆ ಟಿಪ್ಪರ್ ಹರಿದು ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಕೂಡಲೇ ಅಲ್ಲಿರುವಂತಹ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ. ಇಲ್ಲಿ ಸ್ಥಳೀಯರು ಮಾಡ್ತಿರುವಂತಹ ಆರೋಪ ಏನೆಂದ್ರೆ, ಆ ಒಂದು ಆಕ್ಸಿಡೆಂಟ್ ಸ್ಪಾಟ್ ಏನಿದೆ, ಆಕ್ಸಿಡೆಂಟ್ ಸ್ಪಾಟ್ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಗುಂಡಿತ್ತು. ಅಲ್ಲಿ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು ಆಯ ತಪ್ತಾ ಇದ್ರು. ನಿನ್ನೆ ಖುದ್ದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಸವಾರರು ಆಯ ತಪ್ಪಿದ್ರು. ಈ ಒಂದು ಗುಂಡಿಯಿಂದ ಆಯ ತಪ್ಪಿದಂತ ಸಂದರ್ಭದಲ್ಲಿ ಬಿದ್ದಂತಹ ಅಮಲ ಕಾಲ ಮೇಲೇನೆ ಟಿಪ್ಪರ್ ಹರಿದಿದ್ದನ್ನು ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಇದೀಗ ಅಮಲ ಸಂಬಂಧಿಕರಿದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಘಟನೆ ಆಯ್ತು? ನಿನ್ನೆ 11 ಗಂಟೆಗೆ ಆಯ್ತು ಸರ್. ನಿನ್ನೆ 11 ಗಂಟೆಗೆ ಆಗಿತ್ತು. ಇವರು ಚರ್ಚ್ಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ದಾರಿಯಲ್ಲಿ ಸುಮಾರು 11 ಗಂಟೆಗೆ ಟಿಪ್ಪರ್ ಗಾಡಿ, ಹೆವಿ ಲೋಡ್ ಇದ್ದದ್ದ ಗಾಡಿ ಅಂತದ್ದು, ಅದು ಬಂದ್ಬಿಟ್ಟು ಅವರ 2 ಕಾಲುಗಳ ಮೇಲೆ ಹತ್ತಿ ಕಾಲುಗಳನ್ನು ಕಲ್ಕೊಂಡು ನಾವೇನು ಮಾಡಿದ್ವಿ, ಆಸ್ಪತ್ರೆಗೆ ಸೇರಿಸಿದ್ವಿ, ಸಂಜಾನ್ಸ್ ಆಸ್ಪತ್ರೆಗೆ. ಅಲ್ಲಿ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಅಲ್ಲೇ ಸಾವನ್ನಪ್ಪಿದ್ದಾರೆ. ಅವ್ರಿಗೆ ಆಗಿದ್ದ ಸಾವು ಬೇರೆ ಯಾರಿಗೂ ಆಗಬಾರ್ದು. ಅಲ್ಲಿ ನಾವು ನಮ್ಮೊಂದು ಜೀವನ ಕಲ್ತ್ಕೊಂಡಿದ್ದೀವಿ. ಈ ನಮ್ಮ ಕುಟುಂಬಕ್ಕೆ ಆಧಾರ ಇದ್ದವರು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ನಷ್ಟ ಇದು ಯಾರಿಗೂ ಬರಬಾರ್ದು. ದಯವಿಟ್ಟು ಆ ಗುಂಡಿಗಳು ಏನಿದ್ದಾವೆ, ರಸ್ತೆ ಗುಂಡಿಗಳನ್ನ ಸರಿಪಡಿಸಿ ಮತ್ತೊಬ್ಬರ ಜೀವನ ಜೊತೆ ಇದು ಮಾಡಬೇಡಿ. ನಾವು ಈ ದುಃಖದಲ್ಲಿ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ನಾವೇನಿದೆ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ. ಕಾನೂನು ಹೋರಾಟ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಳ್ಳಕ್ಕೆ ಯಶಸ್ವಿ ಇದು ಮಾಡ್ತೀವಿ ಸರ್. ಆ ಒಂದು ರಸ್ತೆಯಲ್ಲಿ ನೀವು ಕೂಡ ಓಡಾಡಿದ್ರೆ ಹೆಂಗೆ, ಅಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್ ಆ ರಸ್ತೆಯಲ್ಲಿ? ಸರ್, ಪ್ರತಿಯೊಬ್ಬರು 2 ವೀಲರ್ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ. ಆ ಟರ್ನಿಂಗ್ ಅಲ್ಲಿ ಬಂದ್ಬಿಟ್ಟು ರೋಡ್ ಸಮತಟ್ಟ ಇಲ್ಲ, ಇದನ್ನೇ ಇದೆ. ಆ ಟರ್ನಿಂಗ್ ಬಂದ್ಬಿಟ್ಟು ಮಾಡೋದಕ್ಕೆ ಅವರು ಸರ್ಕಸ್ ಮಾಡಿ ಹೋಗ್ತಾ ಇದ್ದಾರೆ. ರೋಡ್ ಮೊದಲು ಅದನ್ನು ಸರಿ ಮಾಡಿಸ್ಬೇಕು. ನೀವು ಈ ಸಾವಿಗೆ ಯಾರ ನಿರ್ಲಕ್ಷ್ಯ ಅಂತೀರಿ ಸರ್? ಈ ಸಾವಿಗೆ ಗಾಡಿಯವನ್ನ ನಿರ್ಲಕ್ಷ್ಯ ಸರ್. ಆ ಟಿಪ್ಪರ್ ಗಾಡಿಯನ್ನು ಅತಿ ವೇಗವಾಗಿ ಬಂದು ಹಿಂದೆಗಡೆ ವೀಲ್ ಬಂದ್ಬಿಟ್ಟು ದೇಹದ ಮೇಲೆ ಹತ್ತಿದೆ.
ಆದ್ರಿಂದ ಆ ಗಾಡಿಯನ್ನು ನಿರ್ಲಕ್ಷ್ಯ ಮತ್ತೆ ರಸ್ತೆ ಗುಂಡಿ ಸರಿ ಇಲ್ಲದ ಕಾರಣ, ಇವೆರಡು ಕಾರಣ ಸರ್. ಮುಂದೆ ಕಾನೂನು ಹೋರಾಟ ಮಾಡ್ತೀವಿ, ವಕೀಲರ ಮೂಲಕ ನಾವು ಕಾನೂನು ಹೋರಾಟ ಮಾಡ್ತೀವಿ ಸರ್. ಈಗ ಮತ್ತಷ್ಟು ಜನರಿದ್ದಾರೆ, ಮಾತನಾಡಿಸ್ಕೊಂಡು ಹೋಗೋಣ. ಸರ್ ಹೇಳಿ ಸರ್. ಇವಾಗ ಅವ್ರು ಹೇಳಿದಲ್ಲ ಅಷ್ಟೇ ನಿಜಾನೇ. ಆ ರೋಡ್ಗಳು ನೋಡಿದ್ರೆ ಯಾರು ಅಲ್ಲ, ಈಗ ಇವರಿದ್ದಾರೆ, ಮಕ್ಕಳುಗಳು ಎಲ್ಲರೂ ಗಾಡಿಗಳಲ್ಲಿ ಹೋಗ್ತಾ ಇದ್ದಾರೆ. ಈ ಅನ್ಯಾಯ ಬೇರೆಯವ್ರಿಗೆ ಮತ್ತೆ ಈ ತರ ಆಗ್ಬಾರ್ದು ಅಂದ್ರೆ ಇದನ್ನ ಸರಿಯಾದ ರೀತಿನಲ್ಲಿ, ಕಾನೂನು ರೀತಿನಲ್ಲಿ ಅದನ್ನ ಸರಿಪಡಿಸ್ಬೇಕಂತ ನಾವು ತುಂಬಾ ಇದರಲ್ಲಿ ಕೇಳ್ತಾ ಇದೀವಿ. ನಮ್ಗಾಗಿರೋಂಥ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು. ಇದನ್ನ ಆದಷ್ಟು ಬೇಗ ಅದನ್ನ ಸರಿಪಡಿಸ್ಬೇಕು ಅಂತ ನಾವೆಲ್ಲರೂ ಇದು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ತುಂಬಾ ಅನ್ಯಾಯ ಆಗಿದೆ. ನಮ್ಮ ಕುಟುಂಬದಲ್ಲಿ ತುಂಬಾ ಮುಖ್ಯವಾದವರು ಈ ತರ ಅನ್ಯಾಯ ಆಗಿರೋದು ನಮಗೆ ತುಂಬಾನೇ ಬೇಸರವಾಗಿದೆ. ಅದು ನಾವು ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಇದನ್ನ ಕಾನೂನು ರೀತಿಯಲ್ಲಿ ಅದು ಏನಿದೆ ಅದನ್ನೆಲ್ಲ ಕ್ಲೀನ್ ಆಗಿ, ರಸ್ತೆ ಆಗ್ಲಿ, ಆ ಗಾಡಿಗಳಾಗ್ಲಿ, ಆ ಟಿಪ್ಪರ್ ಗಾಡಿಗಳು ಇಷ್ಟು ಆ ಟೈಮ್ನಲ್ಲಿ ಬರುವಂತದೇ ಇಲ್ಲ ಅಲ್ಲಿ. ಆದ್ರೆ ಅಲ್ಲಿ ಬಂದಿದೆ, ಆ ಥರ ಎಲ್ಲ ಆಗಿದೆ. ಅದನ್ನ ಸ್ವಲ್ಪ ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ದಯವಿಟ್ಟು ಒಂದು ಮಾತು ಕೇಳ್ತೀನಿ, ಇದು ಹೇಳ್ತೀನಿ. BRO ಅವರು ಇದ್ದಾರಲ್ಲ, BRO ಅವರೇ ಜಾಸ್ತಿ ಇದು ಓಡಿಸ್ತಾ ಇರೋದು. ನಮ್ಮವ್ರು ಯಾರು ಓಡಿಸ್ತಾ ಇಲ್ಲ ಅಲ್ಲಿ. ಅವ್ರಿಗೆ ದಾರಿನೇ ಗೊತ್ತಿಲ್ಲ. ಅವ್ರಿಗೆ ಇದು ಮಾಡ್ತಾ ಇದಾರೆ, ಹೆಲ್ಪ್ ಮಾಡ್ತಾ ಇದಾರೆ. ಸ್ವಲ್ಪ ಅದು ಸರಿ ಮಾಡಿಸಿ ಅಷ್ಟೇ. ಅವರಿಂದ ಬರ್ತಾ ಇರೋದು. ಸರ್ ನಮಸ್ಕಾರ. ಏನಂದ್ರೆ ಆಡ್ಗುಡಿ ಮೈಕೋ ರೋಡು ಚಿಕ್ಕದು ರೋಡ್, ಅದು ಮೆಟ್ರೋ ಕೆಲಸ ನಡೀತಾ ಇರೋದು ಇದರಿಂದ ಟಿಪ್ಪರ್ ಲಾರಿ ಅವರು, ಬಸ್ ಅವರು ಹೆಂಗೆ ಬೇಕಂಗೆ ಓಡಿಸ್ತಾ ಇರ್ತಾರೆ ಸರ್. ಇದು ಒಂದಿಲ್ಲ ಆಕ್ಸಿಡೆಂಟು, ತುಂಬಾ ಸಲ ಆಗ್ತಾ ಇದೆ. ಆ ರೋಡು ಎಲ್ಲ ಕಚರಾ ರೋಡ್ ಆಗಿತ್ತು. ಆ ಕಚರಾ ರೋಡ್ಗೆ ಹೋಗಿ ಮೊನ್ನೆನೆ ಒಂದೂವರೆ ತಿಂಗಳು ಮುಂಚೆ ಬೆಂಗಳೂರಲ್ಲಿ ವಾಹನ ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು, ಅಥವಾ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲೇ ಆಗಿರ್ಬೋದು, ಪಾದಾಚಾರಿ ಮಾರ್ಗದಲ್ಲಾಗಿರ್ಬೋದು, ರಸ್ತೆಯಲ್ಲಾಗಿರ್ಬೋದು, ಮೈಯೆಲ್ಲ ಕಣ್ಣಾಗಿಸಿಕೊಂಡಿದ್ರೂ ಕೂಡ ಅವಾಂತರ ಅಪಘಾತಗಳು ತಪ್ಪಿದ್ದಲ್ಲ. ಅಂಥದ್ದೇ ಒಂದು ಅವಾಂತರ ಇಲ್ಲೂ ಕೂಡ ನಡೆದಿದೆ ನೋಡಿ. ಬೆಂಗಳೂರಿನ ಯಮಗುಂಡಿಗೆ ಮಹಿಳೆ ಬಲಿಯಾಗಿದ್ದಾಳೆ. ಈ ಗುಂಡಿಗಳ ತಾಪತ್ರಯ ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಆಡುಗೋಡಿಯಲ್ಲಿ ಅಪಘಾತ ಆಗಿತ್ತು, ಮಹಿಳೆ ಈಗ ಬಲಿಯಾಗಿದ್ದಾಳೆ ಅನ್ನುವಂಥ ಮಾಹಿತಿ. 49 ವರ್ಷದ ಅಮಲ ರಸ್ತೆ ಗುಂಡಿಗೆ ಸಾವಿಗೀಡಾಗಿರುವಂತಹ ಮಹಿಳೆ. ಟಿಪ್ಪರ್ ಹರಿದು ಆಕೆ ಕಾಲು ಕಳೆದುಕೊಂಡಿದ್ಲು. ಆಕೆ ಈಗ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ. ತೀವ್ರವಾಗಿ ಗಾಯಗೊಂಡಿದ್ಲು ಮಹಿಳೆ. ಚಿಕಿತ್ಸೆಯನ್ನೇನೋ ನೀಡಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಬೆಂಗಳೂರಿನ ಆನೆಪಾಳ್ಯ ಮೂಲದ ಅಮಲ. ಯಮಗುಂಡಿಗಳು ಬಲಿಗಾಗಿ ಕಾಯ್ತಾ ಇದೆಯೇನೋ ಅನ್ನುವಂಥ ರೀತಿಯಲ್ಲಿ ವಾಸ ಆಗುತ್ತೆ. ರಸ್ತೆಗೂ ಗುಂಡಿಗಳು. ಗುಂಡಿಯನ್ನ ಮುಚ್ಚಿದ ನಂತರದಲ್ಲಿ 2 ದಿನದ ನಂತರ ಮತ್ತಷ್ಟು ಗುಂಡಿಗಳು. ಈಗ ಸದ್ಯ ಒಂದು ಗುಂಡಿಗೆ ಬಲಿಯಾಗಿರೋದು ಅದೇ ಗುಂಡಿ. ಆ ಗುಂಡಿ ಇತ್ತು, ಗುಂಡಿ ಈ ಟಿಪ್ಪರ್ ಹರಿದಿರೋದು ಕಾಲ್ ಮೇಲೆ, ಕಾಲು ಕಟ್ಟಾಗಿತ್ತು. ಆ ನಂತರದಲ್ಲಿ ಈಗ ಮೃತಪಟ್ಟಿದ್ದಾಳೆ ಅನ್ನುವಂಥ ಮಾಹಿತಿ. ತೀವ್ರವಾಗಿ ಗಾಯಗೊಂಡಿದ್ಲು ಮಹಿಳೆ. ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ. 49 ವರ್ಷದ ಅಮಲ ರಸ್ತೆ ಗುಂಡಿಗೆ ಬಲಿಯಾಗಿದ್ದಾಳೆ. ಆಡುಗೋಡಿಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಈ ಘಟನೆ ನಡೆದ ನಂತರವಾದ ಎಚ್ಚೆತ್ತುಕೊಂಡ್ರ ಅಂತ ಗಮನಿಸಿದ್ರೆ ಅದು ಕೂಡ ಇಲ್ಲ, ಇನ್ನೂ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಅದೆಷ್ಟು ಗುಂಡಿಗಳಿಗೆ ಎಷ್ಟು ಬಲಿಯಾಗಬೇಕು, ಎಷ್ಟು ಬಲಿಯ ನಂತರ GBA ಎಚ್ಚೆತ್ತುಕೊಳ್ಳುತ್ತೆ ಅಂತ ಹೇಳಿಬಿಟ್ರೆ ಎಲ್ಲರೂ ಕೂಡ ಹುಷಾರಾಗಿ ಓಡಾಡಬಹುದೇನೋ. ಇಂಥ ಅದೆಷ್ಟು ಬಲಿಗಳು ಇನ್ನೂ ಆಗಬೇಕು. ಸರಿ, ಈ ಘಟನೆ ನಡೀತು, ಅದರ ನಂತರ ಆದರೂ ಎಚ್ಚೆತ್ತುಕೊಂಡ್ರ ಅನ್ನುವಂಥ ಪ್ರಶ್ನೆ ಅದು ಕೂಡ ಇಲ್ಲ. ಡೀಟೇಲ್ಸ್ ಏನಿದೆ ಸತ್ತಾರ್? ಅಶ್ವಿನಿ, ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರೊಂದೋ ನಿರ್ಲಕ್ಷ್ಯಕ್ಕೆ ಇಲ್ಲಿ ಇನ್ಯಾರೋ ಬಲಿಯಾಗಿದ್ದಾರೆ. ಮೃತ ಅಮಲ್ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ನೀರವ ಮೌನ ಆವರಿಸಿದೆ. ಒಂದು ಕಡೆ ಮೃತದೇಹದ ಮುಂದೆ ಇದೀಗ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆಂದರೆ ಯಾರೊಂದೋ ನಿರ್ಲಕ್ಷ್ಯ ಇನ್ಯಾರೋ ಬಲಿಯಾಗಿರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿನ್ನೆ ಮಧ್ಯಾಹ್ನ ನಡೆದಿರುವಂತಹ ಘಟನೆ. ಅಮಲ ತನ್ನ ಪಾಡಿಗೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಟಿಪ್ಪರ್ ಏಕಾಏಕಿ ಡಿಕ್ಕಿಯಾಗುತ್ತೆ. ಡಿಕ್ಕಿಯಾಗಿ ಬಿದ್ದಂತಹ ಸಂದರ್ಭದಲ್ಲಿ ಆಯತಪ್ಪಿ ರಸ್ತೆಗೆ ಬಿದ್ದಂತಹ ಸಂದರ್ಭದಲ್ಲಿ ಅವರ ಕಾಲ ಮೇಲೇನೆ ಟಿಪ್ಪರ್ ಹರಿದು ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಕೂಡಲೇ ಅಲ್ಲಿರುವಂತಹ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ. ಇಲ್ಲಿ ಸ್ಥಳೀಯರು ಮಾಡ್ತಿರುವಂತಹ ಆರೋಪ ಏನೆಂದ್ರೆ, ಆ ಒಂದು
ಆಕ್ಸಿಡೆಂಟ್ ಸ್ಪಾಟ್ ಏನಿದೆ, ಆಕ್ಸಿಡೆಂಟ್ ಸ್ಪಾಟ್ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಗುಂಡಿತ್ತು. ಅಲ್ಲಿ ದ್ವಿಚಕ್ರ ವಾಹನ ಸವಾರರಾಗಿರ್ಬೋದು ಆಯ ತಪ್ತಾ ಇದ್ರು. ನಿನ್ನೆ ಖುದ್ದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಸವಾರರು ಆಯ ತಪ್ಪಿದ್ರು. ಈ ಒಂದು ಗುಂಡಿಯಿಂದ ಆಯ ತಪ್ಪಿದಂತ ಸಂದರ್ಭದಲ್ಲಿ ಬಿದ್ದಂತಹ ಅಮಲ ಕಾಲ ಮೇಲೇನೆ ಟಿಪ್ಪರ್ ಹರಿದಿದ್ದನ್ನು ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಇದೀಗ ಅಮಲ ಸಂಬಂಧಿಕರಿದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಎಷ್ಟೊತ್ತಿಗೆ ಘಟನೆ ಆಯ್ತು? ಯಾವ ರೀತಿ ಆಯ್ತು ಸರ್? ನಿನ್ನೆ 11 ಗಂಟೆಗೆ ಆಯ್ತು ಸರ್. ನಿನ್ನೆ 11 ಗಂಟೆಗೆ ಆಗಿತ್ತು. ಇವರು ಚರ್ಚ್ಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ದಾರಿಯಲ್ಲಿ ಸುಮಾರು 11 ಗಂಟೆಗೆ ಟಿಪ್ಪರ್ ಗಾಡಿ ಹೆವಿ ಲೋಡ್ ಇದ್ದದ್ದ ಗಾಡಿ ಅಂತದ್ದು ಅದು ಬಂದ್ಬಿಟ್ಟು ಅವರ 2 ಕಾಲುಗಳ ಮೇಲೆ ಹತ್ತಿ ಕಾಲುಗಳನ್ನು ಕಲ್ಕೊಂಡು ನಾವೇನು ಮಾಡಿದ್ವಿ, ಆಸ್ಪತ್ರೆಗೆ ಸೇರಿಸಿದ್ವಿ, ಸಂಜಾನ್ಸ್ ಆಸ್ಪತ್ರೆಗೆ. ಅಲ್ಲಿ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಅಲ್ಲೇ ಸಾವನ್ನಪ್ಪಿದ್ದಾರೆ. ಅವ್ರಿಗೆ ಆಗಿದ್ದ ಸಾವು ಬೇರೆ ಯಾರಿಗೂ ಆಗಬಾರ್ದು. ಅಲ್ಲಿ ನಾವು ನಮ್ಮ ಜೀವನ ಕಲ್ತ್ಕೊಂಡಿದ್ದೀವಿ. ಈ ನಮ್ಮ ಕುಟುಂಬಕ್ಕೆ ಆಧಾರ ಇದ್ದವರು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ನಷ್ಟ ಇದು ಯಾರಿಗೂ ಬರಬಾರ್ದು. ದಯವಿಟ್ಟು ಆ ಗುಂಡಿಗಳು ಏನಿದ್ದಾವೆ, ರಸ್ತೆ ಗುಂಡಿಗಳನ್ನ ಸರಿಪಡಿಸಿ ಮತ್ತೊಬ್ಬರ ಜೀವನ ಜೊತೆ ಇದು ಮಾಡಬೇಡಿ. ನಾವು ಈ ದುಃಖದಲ್ಲಿ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ನಾವೇನಿದೆ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ. ಕಾನೂನು ಹೋರಾಟ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಳ್ಳೋಕೆ ಯಶಸ್ವಿ ಇದು ಮಾಡ್ತೀವಿ ಸರ್. ಆ ಒಂದು ರಸ್ತೆಯಲ್ಲಿ ನೀವು ಕೂಡ ಓಡಾಡಿದ್ರೆ ಹೆಂಗೆ, ಅಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಸರ್ ಆ ರಸ್ತೆಯಲ್ಲಿ? ಸರ್, ಪ್ರತಿಯೊಬ್ಬರು 2 ವೀಲರ್ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ. ಆ ಟರ್ನಿಂಗ್ ಅಲ್ಲಿ ಬಂದ್ಬಿಟ್ಟು ರೋಡ್ ಸಮತಟ್ಟ ಇಲ್ಲ, ಇದನ್ನೇ ಇದೆ. ಆ ಟರ್ನಿಂಗ್ ಬಂದ್ಬಿಟ್ಟು ಮಾಡೋದಕ್ಕೆ ಅವರು ಸರ್ಕಸ್ ಮಾಡಿ ಹೋಗ್ತಾ ಇದ್ದಾರೆ. ರೋಡ್ ಮೊದಲು ಅದನ್ನು ಸರಿ ಮಾಡಿಸ್ಬೇಕು. ನೀವು ಈ ಸಾವಿಗೆ ಯಾರ ನಿರ್ಲಕ್ಷ್ಯ ಅಂತೀರಿ ಸರ್? ಈ ಸಾವಿಗೆ ಗಾಡಿಯವನ್ನ ನಿರ್ಲಕ್ಷ್ಯ ಸರ್. ಆ ಟಿಪ್ಪರ್ ಗಾಡಿಯನ್ನು ಅತಿ ವೇಗವಾಗಿ ಬಂದು ಹಿಂದೆಗಡೆ ವೀಲ್ ಬಂದ್ಬಿಟ್ಟು ದೇಹದ ಮೇಲೆ ಹತ್ತಿದೆ. ಆದ್ರಿಂದ ಆ ಗಾಡಿಯವನ್ನ ನಿರ್ಲಕ್ಷ್ಯ ಮತ್ತೆ ರಸ್ತೆ ಗುಂಡಿ ಸರಿ ಇಲ್ಲದ ಕಾರಣ, ಇವೆರಡು ಕಾರಣ ಸರ್. ಮುಂದೆ ಕಾನೂನು ಹೋರಾಟ ಮಾಡ್ತೀವಿ. ವಕೀಲರ ಮೂಲಕ ನಾವು ಕಾನೂನು ಹೋರಾಟ ಮಾಡ್ತೀವಿ ಸರ್. ಈಗ ಮತ್ತಷ್ಟು ಜನರಿದ್ದಾರೆ, ಮಾತನಾಡ್ಸ್ಕೊಂಡು ಹೋಗೋಣ. ಸರ್ ಹೇಳಿ ಸರ್. ಇವಾಗ ಅವ್ರು ಹೇಳಿದಲ್ಲ ಅಷ್ಟೇ ನಿಜಾನೇ. ಆ ರೋಡ್ಗಳು ನೋಡಿದ್ರೆ ಯಾರು ಅಲ್ಲ, ಈಗ ಇವರಿದ್ದಾರೆ, ಮಕ್ಕಳುಗಳು ಎಲ್ಲರೂ ಗಾಡಿಗಳಲ್ಲಿ ಹೋಗ್ತಾ ಇದ್ದಾರೆ. ಈ ಅನ್ಯಾಯ ಬೇರೆಯವ್ರಿಗೆ ಮತ್ತೆ ಈ ತರ ಆಗ್ಬಾರ್ದು ಅಂದ್ರೆ ಇದನ್ನ ಸರಿಯಾದ ರೀತಿನಲ್ಲಿ, ಕಾನೂನು ರೀತಿನಲ್ಲಿ ಅದನ್ನ ಸರಿಪಡಿಸ್ಬೇಕಂತ ನಾವು ತುಂಬಾ ಇದರಲ್ಲಿ ಕೇಳ್ತಾ ಇದೀವಿ. ನಮ್ಗಾಗಿರೋಂಥ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು. ಇದನ್ನ ಆದಷ್ಟು ಬೇಗ ಅದನ್ನ ಸರಿಪಡಿಸ್ಬೇಕು ಅಂತ ನಾವೆಲ್ಲರೂ ಇದು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಗೆ ತುಂಬಾ ಅನ್ಯಾಯ ಆಗಿದೆ. ನಮ್ಮ ಕುಟುಂಬದಲ್ಲಿ ತುಂಬಾ ಮುಖ್ಯವಾದವರು ಈ ತರ ಅನ್ಯಾಯ ಆಗಿರೋದು ನಮ್ಗೆ ತುಂಬಾನೇ ಬೇಸರವಾಗಿದೆ. ಅದು ನಾವು ಯಾರಿಗೂ ಹೇಳಕ್ ಆಗ್ತಾ ಇಲ್ಲ. ಇದನ್ನ ಕಾನೂನು ರೀತಿಯಲ್ಲಿ ಅದು ಏನಿದೆ ಅದನ್ನೆಲ್ಲ ಕ್ಲೀನ್ ಆಗಿ, ಆ ರಸ್ತೆ ಆಗ್ಲಿ, ಆ ಗಾಡಿಗಳಾಗ್ಲಿ, ಆ ಟಿಪ್ಪರ್ ಗಾಡಿಗಳು ಇಷ್ಟು ಆ ಟೈಮ್ನಲ್ಲಿ ಬರುವಂತದೇ ಇಲ್ಲ ಅಲ್ಲಿ. ಆದ್ರೆ ಅಲ್ಲಿ ಬಂದಿದೆ, ಆ ತರ ಎಲ್ಲ ಆಗಿದೆ. ಅದನ್ನ ಸ್ವಲ್ಪ ನೀವು ಇದು ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದು ದಯವಿಟ್ಟು ಒಂದು ಮಾತು ಕೇಳ್ತೀನಿ, ಇದು ಹೇಳ್ತೀನಿ. BRO ಅವರು ಇದ್ದಾರಲ್ಲ, BRO ಅವರೇ ಜಾಸ್ತಿ ಇದು ಓಡಿಸ್ತಾ ಇರೋದು. ನಮ್ಮವ್ರು ಯಾರು ಓಡಿಸ್ತಾ ಇಲ್ಲ ಅಲ್ಲಿ. ಅವ್ರಿಗೆ ದಾರಿನೇ ಗೊತ್ತಿಲ್ಲ. ಅವ್ರಿಗೆ ಇದು ಮಾಡ್ತಾ ಇದಾರೆ, ಹೆಲ್ಪ್ ಮಾಡ್ತಾ ಇದಾರೆ. ಸ್ವಲ್ಪ ಅದು ಸರಿ ಮಾಡಿಸಿ ಅಷ್ಟೇ. ಸರ್ ನಮಸ್ಕಾರ. ಏನಂದ್ರೆ ಆಡ್ಗುಡಿ ಮೈಕೋ ರೋಡು ಚಿಕ್ಕದು ರೋಡ್, ಅದು ಮೆಟ್ರೋ ಕೆಲಸ ನಡೀತಾರದು. ಇದರಿಂದ ಟಿಪ್ಪರ್ ಲಾರಿಯವರು, ಬಸ್ ಅವರು ಹೆಂಗೆ ಬೇಕಂಗೆ ಓಡಿಸ್ತಾ ಇರ್ತಾರೆ ಸರ್. ಇದು ಒಂದಿಲ್ಲ ಆಕ್ಸಿಡೆಂಟು, ತುಂಬಾ ಸಲ ಆಗ್ತಾ ಇದೆ. ಆ ರೋಡು ಎಲ್ಲ ಕಚರಾ ರೋಡ್ ಆಗಿತ್ತು. ಆ ಕಚರಾ ರೋಡ್ಗೆ ಹೋಗಿ ಮೊನ್ನೆನೆ ಒಂದೂವರೆ ತಿಂಗಳು ಮುಂಚೆನೆ ಶೇಖರ್